ಮಕ್ಕಳ ಜೊತೆ ಎಲ್ಲ ಹೋಗಿ ನಾನು ಮತದಾನ ಮಾಡಿ ಬಂದಿದ್ದೆ. ಮತದಾನ ಅಂತೂ ಭಾಳ ಚೆನ್ನಾಗಿ ನಡೆದ. ಇವನ್ ತಾಂಡ್ಯನಲ್ಲೂ ಕೂಡ ಜನ ಫುಲ್ಲು ಕ್ಯೂ ಹಚ್ಚಿ ವೋಟ್ ಹಾಕ್ಲಿಕತ್ತಾರ. ಮೆಜಾರಿಟಿ ಆಫ್ ದಿ ಪೀಪಲ್ ಅವರೆಲ್ಲರೂ ಡಿಸೈಡ್ ಮಾಡ್ಯಾರ ಮೋದಿಯವ್ರಿಗೆ ವೋಟ್ ಹಾಕಬೇಕು ಅಂತೇಳಿ ಡಿಸೈಡ್ ಮಾಡ್ಯಾರ. ಮೋದಿಯವ್ರ ಜೊತೆ ನನ್ನನ್ನು ಸೇರಿಸ್ಕೊಂಡು ಇವತ್ತು ಒಳ್ಳೆ ಮತದಾನ ನಡೀತಾ ಇದೆ. ಎಷ್ಟು ಮತದಾನ ನಾನು ಅಂದಾಜು ನನ್ನ ತರ್ಕಿನ ಪ್ರಕಾರ ಇಲ್ಲಿ ವಾತಾವರಣ ನೋಡಿದ್ರೆ 2 ಲಾಸ್ಟ್ ಟೈಮ್ ಏನು ಗೆದ್ದಿದೆ ಅದಕ್ಕಿಂತ ಹೆಚ್ಚಿನ ಓಟ್ ಗೆದ್ದ. ಅಂದರೆ 2.5 ಆಗಿತ್ತು. ಅದ್ರ ಮ್ಯಾಲೆ 3. ಈಗ ನಿಮ್ಗೆ ಅನೇಕ ಬಾರಿ ಅಂದರೆ ವಿಶೇಷವಾಗಿ ಏನು ಅಂತಂದರೆ ಬಂಜಾರ ಸಮಾಜದವ್ರು ಕೆಲವೆಲ್ಲ ವಿರೋಧ ಮಾಡಿದರು ಅನ್ನೋದು ನಿಮಗೆಲ್ಲ ಅಡೆತಡೆ ಮಾಡಿ ನೋಡ್ರಿ ಅದು ಒಂದು ಟೈಮ್ ಇತ್ತು ಹಿಂದೆ. ಅವರೆಲ್ಲ ಮುಖಂಡರನ್ನ ಕರೆದು ಅದೆಲ್ಲ ನೀವೇ ಪತ್ರಿಕೆಯವರು ಮಾಡಿದ ಕೆಲಸ. ನಾನು ಆ ರೀತಿ ನೀವು ಬಂಜಾರದವ್ರಿಗೆ ಓಟ್ ಬೇಡ ಅಂತ ನಾ ಹೇಳಲಿಲ್ಲ. ಆ ಒಬ್ಬ ವ್ಯಕ್ತಿಗೆ ಏನು ಹೇಳಿದೆ ನಾನು, ಅವನು ಓಟ್ ಬೇಡ ಅಂತ ನಾ ಹೇಳಿದ್ರೆ ಬಂಜಾರ ಸೇರಿಸ್ಬಿಟ್ಟು ನನಗೆ ಅಷ್ಟು ತೊಂದರೆ ಮಾಡ್ಲಿಕ್ಕೆ ಪ್ರಯಾಸ ಮಾಡಿದ್ರು. ಆದರೂ ಅದರಿಂದ ಏನೂ ಪರಿಣಾಮ ಆಗಿಲ್ಲ. ಅವರ ಮನಸ್ಸಿನಲ್ಲಿ ಏನದ ಅಂದ್ರೆ ಇದು ಯಾವತ್ತೂ ರಿಸರ್ವೇಷನ್ ದಿವಸದಿಂದ ಇವತ್ತಿನವರೆಗೂ ಇದು ಬಂಜಾರ ಸಮುದಾಯಕ್ಕೆ ಮೀಸಲಾಗಿತ್ತು. ಇದು ಈ ಸಲ ಕಾಂಗ್ರೆಸ್ಸಿಗರು ತೆಗೆದು ನಮಗೆ ಟಿಕೆಟ್ ಕೊಟ್ಟಿಲ್ಲ. ಈಗ ಮುಂದೆ ಇವರು ಕಾಂಗ್ರೆಸ್ನ ಗೆಲ್ಲಿಸಿದ್ರೆ ಮುಂದೆ ನಮ್ಮ ಸಮಾಜಕ್ಕೆ ಇಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಮನಸ್ಸಿನ ಅಂತರಾಳದಲ್ಲಿ ಅದೊಂದು ವಿಷಯ ಅದ. ಅದು ಅವರು ಹೇಳೋದಿಲ್ಲ, ಆದರೆ ಅದು ಇದ್ದದ್ದಂತೂ 100ಕ್ಕೆ 100 ಸತ್ಯ. ಏನಪ್ಪ ಆ ಭಯ ಅವ್ರಿಗೆ ಅದ. ಈಗ ರೇವಣ್ಣ ಅವ್ರ ಕೇಸ್ ಆಗಿದ್ದಕ್ಕೆ ಅದೆಲ್ಲ ಮತದಾನದ ಮೇಲೆ ಇಫೆಕ್ಟ್ ಆಗ್ತದೆ. ರೇವಣ್ಣ ಕೇಸಿಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ, ಮತದಾನದ ಮೇಲೆ ಏನೂ ಸಂಬಂಧ ಇಲ್ಲ. ಅದು ಆಗಿದ್ರೆ ಇದೇ ಚುನಾವಣೆ ಸೆಕೆಂಡ್ ಟೈಮ್ ಅಲ್ಲೇ ಆಗಿದ್ರೆ, ಫಸ್ಟ್ ಪೇಜ್ ಅಲ್ಲೇ ಆಗಿದ್ರೆ ಒಂದು ಸ್ವಲ್ಪ ಅಫೆಕ್ಟ್ ಆಗ್ತಿತ್ತು. ಇಲ್ಲೇನಾದ್ರೂ ಪ್ರಶ್ನೆನೇ ಇಲ್ಲ, ಇಲ್ಲಿ ಅಫೆಕ್ಟ್ ಆಗ. ಯಾಕಂತೀರಿ? ಯಾಕಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ಅಲ್ಲ ಅಂದ್ರೆ ಇಲ್ಲಿ ಯಾರು JDS ಕ್ಯಾಂಡಿಡೇಟ್ ಇಲ್ಲ ಅಂತ BJP JDS ನೋಡಿ ಮೈತ್ರಿ ಇದ್ರೂ ಕೂಡ ಅವರು ನಮಗೆ ಓಟ್ ಹಾಕ್ತಾರೆ. ಆದ್ರೆ ಇಲ್ಲಿ ಆ ಫೀಲಿಂಗೇ ಇಲ್ಲ. ಅಲ್ಲಿ ಏನು ಬೆಂಗಳೂರು ಸೈಡ್ ಸುತ್ತಮುತ್ತಲು ಏನು ಗೌಡರು ಸಮುದಾಯಗಳ ಮಧ್ಯೆ ಇದೇನು ನಡೆದಲ್ಲ ಅದೇನು ಇಲ್ಲಿ ಇಫೆಕ್ಟ್ ಅಂತೂ 100ಕ್ಕೆ 100 ಆಗೋದಿಲ್ಲ. ಇಲ್ಲೆಲ್ಲ ನಮ್ಮ ಮುಂದುವರೆದ ಸಮಾಜ, ಲಿಂಗಾಯತ ಸಮಾಜ ಅದಾವ, ಎಲ್ಲನೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಲಿಂಗಾಯತ ತೀವ್ರ ವಿರೋಧ ಮಾಡ್ತಾ ಇದ್ದಾರೆ, ಜಿಗಿನಿಯವ್ರ ಪರವಾಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಹತಾಶರಾಗಿ ಮಾತಾಡ್ತಾರೆ ಕಾಂಗ್ರೆಸ್ನವರು. ಅವ್ರಿಗೆ ಉತ್ತರ ನಾನು 4ನೇ ತಾರೀಕು ಆದಮೇಲೆ ಹೇಳ್ತೀನಿ. ಎಲ್ಲರೂ ನಿಮ್ಗೆ ಒಟ್ಟಿಗೆ ನಿಮಗೀಗ 100% ರೀ ಗಮನ ಸೂಚಿಸಿ ನೋಡ್ರಿ. ಅದು ಮುಂದುವರೆದ ಸಮಾಜಗಳು ಏನದವ ನನ್ನ ಕ್ಷೇತ್ರದಾಗ ಎಲ್ಲರೂ ಒಟ್ಟಾಗಿ ಎಲ್ಲ ಊರಾಗೂ ಒಟ್ಟಾಗೇ ಚುನಾವಣೆ ಮಾಡ್ಲಾಗತ್ತೆ. ಅವ್ರವರಲ್ಲಿ ಆಗೋದಿಲ್ಲ ಅಂದ್ರೂ ಕೂಡ ಈ ಚುನಾವಣೆಗೆ ಒಟ್ಟಾರೆ ಎಲ್ಲರೂ ಕೂಡಿ ಮಾಡ್ತಾಯಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು.